ರಾಜ್ಯವಾರು ಚರ್ಚೆ ಮಾಡ್ತಾ ಇದ್ವಿ. ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಪಕ್ಷ ಕಳೆದ ಸಲಕ್ಕೆ ಹೋಲಿಸಿದರೆ ಹೆಚ್ಚಾಗಬಹುದು, ಕಳೆದ ಸಲಕ್ಕೆ ಹೋಲಿಸಿದರೆ ಕಡಿಮೆಯಾಗಬಹುದು. ಉತ್ತರ ಪ್ರದೇಶ ಚರ್ಚೆ ಮಾಡಿದ್ವಿ. ಉತ್ತರ ಪ್ರದೇಶದ ನಂತರ ಮತ್ತೊಂದು ದೊಡ್ಡ ರಾಜ್ಯ ಮಧ್ಯಪ್ರದೇಶ. 1996ರಿಂದ ನಿರಂತರವಾಗಿ ಬಿಜೆಪಿ ಮೇಲುಗೈ ಇದೆ. ಮೊದಲು ಛತ್ತೀಸ್ಗಢ ಕೂಡ ಮಧ್ಯಪ್ರದೇಶದ ಭಾಗವಾಗಿತ್ತು, ಅಖಂಡ ಮಧ್ಯಪ್ರದೇಶ ಇತ್ತು. ಅಖಂಡ ಮಧ್ಯಪ್ರದೇಶದಲ್ಲಿ 40 ಕ್ಷೇತ್ರ ಗೆದ್ದಿತ್ತು ಬಿಜೆಪಿ. 2000ನೇ ಇಸ್ವಿಯಲ್ಲಿ ರಾಜ್ಯ ವಿಭಜನೆ ಆಯಿತು. ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ರಾಜ್ಯ ಆಯಿತು ಮಧ್ಯಪ್ರದೇಶ. 2014ರಲ್ಲಿ ಕಾಂಗ್ರೆಸ್ 2 ಗೆಲ್ತು. 2019ರಲ್ಲಿ 1 ಕ್ಷೇತ್ರ ಮಾತ್ರ ಕಾಂಗ್ರೆಸ್ ಗೆಲ್ತು. ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಪುತ್ರ ನಕುಲ್ನಾಥ್ ಒಬ್ಬರು ಗೆದ್ರಲ್ಲಿ 2019ರಲ್ಲಿ. ಬಿಜೆಪಿ 2014ರಲ್ಲಿ 54.8% ವೋಟ್ ಶೇರ್, 54.8%. 2019ರಲ್ಲಿ 58% ವೋಟ್ ಶೇರ್. ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳು ಬಿಜೆಪಿ 2014ರಲ್ಲಿ 27 ಗೆದ್ದಿತ್ತು. 2019ರಲ್ಲಿ 28 ಗೆಲ್ತು. ನಾವು ಆವಾಗವಾಗ ಚರ್ಚೆ ಮಾಡ್ತಾ ಇರ್ತೀವಿ. ಬಿಜೆಪಿ ಸ್ಯಾಚುರೇಷನ್ಗೆ ತಲುಪಿರುವ ರಾಜ್ಯಗಳು ಇದು ಒಂದು ಬರುತ್ತೆ. ಈ ಸಲ ಕಾಂಗ್ರೆಸ್ನ ಸಂಖ್ಯೆ ಒಂದು ಹೆಚ್ಚಾದರೂ ಆಗಬಹುದು, ಕಾಂಗ್ರೆಸ್ ಮತ್ತೆ 2 ಸ್ಥಾನಕ್ಕೆ ಮರಳಬಹುದು ಅನ್ನೋದು ಚರ್ಚೆ. ಸಾವಿರದ 1996ರಿಂದ ಸಂಖ್ಯೆಗಳನ್ನು ನೋಡ್ತಾ ಇದೆ. ಛತ್ತೀಸ್ಗಢ ಇದರ ಭಾಗವಾಗಿದೆ. ನಲವತ್ತು ಲೋಕಸಭಾ ಕ್ಷೇತ್ರಗಳಿದ್ದು 1999ರ ಚುನಾವಣೆಯ ತನಕ. ಪ್ರಶಾಂತ್, ಮಧ್ಯಪ್ರದೇಶ ಅದೇ ಸ್ಯಾಚುರೇಷನ್ಗೆ ರೀಚ್ ಆಗಿಬಿಟ್ಟಿದ್ದಾರೆ. ಒಂದು ಬಂದ್ರೇನು, ಒಂದು ಹೋದ್ರೇನು ಅನ್ನೋ ಥರ. ಅದೇ ನೋಡಿ, ಮಧ್ಯಪ್ರದೇಶ ಮತ್ತು ಗುಜರಾತ್ ಈ 2 ರಾಜ್ಯಗಳಲ್ಲಿ ಮಾತ್ರ ಇಲ್ಲಿಯವರೆಗೆ ತುಂಬ ಬದಲಾವಣೆಯ ಸುದ್ದಿಗಳನ್ನು ನಾವು ಕೇಳ್ತಾ ಇಲ್ಲ. ಎರಡೂ ರಾಜ್ಯಗಳು ಬಿ ಜೆ ಪಿಗೆ ಸಂಘಟನಾತ್ಮಕವಾಗಿ ಗಟ್ಟಿ ಇರ್ತಕ್ಕಂಥ. ಮಧ್ಯಪ್ರದೇಶದಲ್ಲಿ ಈ ಪ್ರಮಾಣದ ಆ್ಯಂಟಿ ಇನ್ಕಂಬನ್ಸಿ ವಿಧಾನಸಭಾ ಚುನಾವಣೆಯಲ್ಲಿದ್ದಾಗಲೂ ಕೂಡ ಅದನ್ನು ಹೊಡೆದು ಹಾಕಿ ಬಿ ಜೆ ಪಿ ದೊಡ್ಡ ಜಯವನ್ನು 4 ತಿಂಗಳ ಹಿಂದೆ ಜಯ ಗಳಿಸಿದೆ. ನನಗನ್ಸುತ್ತೆ ಅದರ ಲಾಭ ಬಿ ಜೆ ಪಿಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. 1 ಗೆಲ್ಲುತ್ತೋ ಕಾಂಗ್ರೆಸ್, 2 ಗೆಲ್ಲುತ್ತೋ ಅಂತಕ್ಕಂಥದ್ದು ಪ್ರಶ್ನೆ ಇರ್ಬೋದು. ಆದರೆ ದೊಡ್ಡ ಮಟ್ಟದ ಸಂಚಲನ ಅಥವಾ ಕ್ರ್ಯಾಕ್ ಬಿ ಜೆ ಪಿಗೆ ಮಧ್ಯಪ್ರದೇಶದಲ್ಲಿ ಕಾಣ್ತಾ ಇಲ್ಲ. ಅದು ಜಾತಿಯ ದೃಷ್ಟಿಯಿಂದ ಇರ್ಬೋದು, ಸಂಘಟನಾತ್ಮಕ ದೃಷ್ಟಿಯಿಂದ ಇರ್ಬೋದು. ಆದರೆ ನನಗೊಂದು ಅಪ್ರಿಹೆನ್ಷನ್ಸ್ ಇದೆ. ಅನೇಕ ರಾಜ್ಯಗಳಲ್ಲಿ ಏನಾಗ್ತಾ ಇದೆ, ಅದು ಕರ್ನಾಟಕ ಕೂಡ ಸೇರಿದಂತೆ, ನಿಮಗೆ ಇಲ್ಲಿಯವರೆಗೆ ಬಿ ಜೆ ಪಿಯ ಬಳಿ ರಾಜ್ಯ ನಾಯಕರು ಗಟ್ಟಿಯಾಗಿರ್ತಾಯಿದ್ರು. ಸೊ ಚುನಾವಣಾ ಪ್ರಬಂಧನ ಅಂತ ಒಂದಿರುತ್ತೆ. ಕರೆಕ್ಟ್. ನೀವು ಎಲ್ಲವೂ ಬಂದು ಬರೀ ಮೋದಿ ರ್ಯಾಲಿ ಬಂದಾಗ ಜನ ಬಂದರೆ ಸಾಕಾಗಲ್ಲ. ನೀವು ರಾಜ್ಯ ನಾಯಕರು, ಚುನಾವಣಾ ಪ್ರಬಂಧನ, ಯಾರಿಗೆ ಎಲ್ಲಿ ಜೋಡಿಸೋದು, ಏನು ಮಾಡೋದು, ಯಾರನ್ನು ಚುನಾವಣೆ ಕೆಲಸಕ್ಕೆ ಕರೆತರೋದು, ಕಾರ್ಯಕರ್ತರನ್ನು ಹೇಗೆ ಹುರಿದುಂಬಿಸೋದು, ಇವೆಲ್ಲವೂ ಕೂಡ ಇರುತ್ತೆ. ಶಿವರಾಜ್ ಸಿಂಗ್ ಚೌಹಾಣ್ ಈಗ ವಸುಂಧರಾ ಹೋದ ನಂತರ ರಾಜಸ್ಥಾನದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇದೆ ಅಂತ ನಾವು ಕೇಳ್ತಾ ಇದ್ದೀವಿ. ಸಟ್ಟಾ ಬಜಾರ್ ಅದರತ್ತ ಬೊಟ್ಟು ಮಾಡ್ತಾ ಇದೆ. ಶಿವರಾಜ್ ಸಿಂಗ್ ಚೌಹಾಣ್ ವಿದಿಶಾಕ್ಕೆ ಸೀಮಿತವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಸ್ವಲ್ಪ ದಕ್ಷಿಣದ ರಾಜ್ಯಗಳು ಓಡಾಡಿದರು, ಆದರೆ ಮೋದಿ ಮತ್ತು ಶಾ ಬಿಟ್ಟರೆ ಬೇರೆ ಯಾರೂ ಕೂಡ ಈಗ ಲೋಕಸಭಾ ಚುನಾವಣೆಯಲ್ಲಿ ಓಡಾಡ್ತಾ ಇಲ್ಲ. ಗಮನಿಸಬೇಕಾದ ಸಂಗತಿ, ಯೋಗಿ ಆದಿತ್ಯನಾಥ್ ಕೂಡ ಕರ್ನಾಟಕಕ್ಕೆ ಬರ್ತೀವಿ ಅಂತಿದ್ರು, ಬರಲಿಲ್ಲ.
ಹೀಗಿರುವಾಗ ಆ ಚುನಾವಣಾ ಪ್ರಬಂಧನ ಹೇಗಾಗಿದೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ಅದರಲ್ಲೇ ನಿಮಗೊಂದು 3-4 ಸೀಟ್ಗಳು ಅಂದರೆ ಭಾಳ ಕಡಿಮೆ ಅಂತರದ ಸೀಟ್ಗಳೇನಿರ್ತವೆ ಅವು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮೇಲೂ ಕೂಡ ಅವಲಂಬಿತ ಆಗಿರುತ್ತೆ. ಇರ್ಬೋದು, ಗಾಳಿ ಇರ್ಬೋದು, ಸಂಘಟನೆ ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಜಾತಿಯ ಸಮೀಕರಣಗಳು ಸರಿ ಇರ್ಬೋದು. ಆದರೆ ಹೊಸ ನಾಯಕನನ್ನು ತಂದಾಗ ಹೇಗಾಗಿದೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದು ರಿಸಲ್ಟ್ಸ್ನಲ್ಲೇ ಗೊತ್ತಾಗುತ್ತೆ. ಆದರೆ ಕುಶಭಾವ್ ಠಾಕ್ರೆ ಕಾಲದಿಂದಲೂ ಕೂಡ ಮಧ್ಯಪ್ರದೇಶ್ BJPಗೆ ಒಂದು ಆರ್ಗನೈಸೇಷನ್ ನೋಡಿ. ಕರ್ನಾಟಕದಲ್ಲಿ ಯಾಕೆ ಅಧಿಕಾರ ಕಳ್ಕೊಂಡ್ರು, ಮಧ್ಯಪ್ರದೇಶದಲ್ಲಿ ಯಾಕೆ ಅಧಿಕಾರ ಉಳಿಸ್ಕೊಂಡ್ರು ಅನ್ನೋದಕ್ಕೆ BJP ಕಾರಣ ಆರ್ಗನೈಸೇಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.